ಸೊ ಇನ್ನು ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಸಂತೋಷ್ ಲಾಡ್ ಸೀದಾ ಅವರು ಈ ಸಂಸತ್ ಭವನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋದರು. ದಸರಾ ಉದ್ಘಾಟನೆ ಬಗ್ಗೆ ಮಾತಾಡ್ತೀರಿ, ನೀವು ಈ ಸಂಸತ್ ಭವನ ಉದ್ಘಾಟನೆ ಮಾಡಿದ್ರಿ, ಮುರ್ಮು ಅವ್ರನ್ನೇ ಕರೀಲಿಲ್ಲ, ರಾಷ್ಟ್ರಪತಿಗಳನ್ನೇ ಕರೀಲಿಲ್ಲ, ಯಾಕೆ ಅಂತ ಕೇಳ್ತಾರೆ ಸಂತೋಷ್ ಲಾಡ್. ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕಲಿಗೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು ನಮ್ಮ ದ್ರೌಪದಿ ಮುರ್ಮುನ ಇವ್ರು ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ದ್ರೌಪದಿ ಮುರ್ಮುನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲ, ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ? ನೀವು ಬಿಜೆಪಿಗೆ ಹೋಗಿ ಕೇಳಿ, ಆಯ್ತು ಸರ್ ಇದು ಆಯ್ತು, ಭಾನುಮತಿ ವಿಷಯ ಒಂದು ಸೈಡಿಗಿಡ್ರಿ, ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ? ದ್ರೌಪದಿ ಮುರ್ಮುನವ್ರಿಗೆ ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆಯಮ್ಮ ಎಸ್ ಟಿ ಇದೆ ಅಂತಾಳ ಅಥವಾ ವಿಡೋ ಇದೆ ಅಂತಾಳ? ಏನು ವಿಚಾರ ಏನು? ಐದರ್ ಶಿ ಇಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶಿ ಇಸ್ ವಿಡೋ, ಏನು ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ಕೇಳಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಮತ್ತು ಇದ್ರ ಬಗ್ಗೆ ಯಾಕೆ ಬಿಜೆಪಿ ಉತ್ತರ ಕೊಡಲ್ಲ? ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ? ಇದನ್ನು ಕೇಳಿ ಫಸ್ಟು. ಆಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಿದೆ, ಕರಿಬೇಕಂತ ಸಂವಿಧಾನದಾಗೆಲ್ಲ ಅವಕಾಶ ಇದೆ, ಕರೆದಿದ್ವಿ, ಅದಕ್ಕೇನು ತಪ್ಪಿದೆ? ಇವ್ರು ಕರೆದ್ರೆ ಗ್ರೇಟು, ಇವರು APJ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ? ಅದು ಅಲ್ಲಿ ಮುಸ್ಲಿಂ ಅನ್ನೋ ಪದ ಬರಲಿಲ್ಲಲ್ಲ ಅವಾಗ. APJ ಅಬ್ದುಲ್ ಕಲಾಮಿಗೆ ಇವ್ರು ಮಾಡಿದ್ರಲ್ಲ, ಅವಾಗ ಮುಸ್ಲಿಂ ಅಂತ ಬರಲಿಲ್ಲ. ನೋಡ್ರಿ, ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದು ಒಂದು ಬಿಟ್ಟರೆ ಅಗಲಾಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತೊಗೊಳೋದು ಬಿಟ್ರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ? BJP ಮುಖಂಡರ ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು, ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ, ಹಿಂದೂಗಳಿಗೆ ಸುಮ್ಮನೆ ಹಿಂಗೆ ಹೇಳೋದು, ಒಂದು ಓಟ್ಗಳು ತೊಗೊಳೋದು ಬಿಟ್ಟರೆ ಬೇರೆ ಏನು ಉಳಿದೇ ಇಲ್ಲ ಇವರಿಗೆ. ಇದೇ ಪಿಕ್ಚರ್ನ ಓಡಿಸೋದು. ಈ ಪಿಕ್ಚರ್ ಬಿಟ್ಟರೆ BJP ಹತ್ರ ಏನು ಉಳಿದೇ ಇಲ್ಲ ಪಿಕ್ಚರು. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಿರಲಿ ಯಾವುದೇ ಇಶ್ಯೂ ಬರಲಿ ಅದಕ್ಕೆ ಬರೋದು. ಬಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕಲಿಗೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು ನಮ್ಮ ದ್ರೌಪದಿ ಮುರ್ಮುನ ಇವ್ರು ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ದ್ರೌಪದಿ ಮುರ್ಮುನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲ, ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು ಬಿಜೆಪಿಗೆ? ನೀವು ಬಿಜೆಪಿಗೆ ಹೋಗಿ ಕೇಳಿ, ಆಯ್ತು ಸರ್ ಇದು ಆಯ್ತು, ಭಾನುಮತಿ ವಿಷಯ ಒಂದು ಸೈಡಿಗಿಡ್ರಿ, ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ? ದ್ರೌಪದಿ ಮುರ್ಮುನವ್ರಿಗೆ ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆಯಮ್ಮ ಎಸ್ ಟಿ ಇದೆ ಅಂತಾಳ ಅಥವಾ ವಿಡೋ ಇದೆ ಅಂತಾಳ? ಏನು ವಿಚಾರ ಏನು? ಐದರ್ ಶಿ ಇಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶಿ ಇಸ್ ವಿಡೋ, ಏನು ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ಕೇಳಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಮತ್ತು ಇದ್ರ ಬಗ್ಗೆ ಯಾಕೆ ಬಿಜೆಪಿ ಉತ್ತರ ಕೊಡಲ್ಲ? ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ? ಇದನ್ನು ಕೇಳಿ ಫಸ್ಟು. ಆಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಿದೆ, ಕರಿಬೇಕಂತ ಸಂವಿಧಾನದಾಗೆಲ್ಲ ಅವಕಾಶ ಇದೆ, ಕರೆದಿದ್ವಿ, ಅದಕ್ಕೇನು ತಪ್ಪಿದೆ?